ಓಂ ಶಕ್ತಿಗೆ ಈಗ ಕಲ್ಲೇಟು ಅನ್ನುವಂಥದ್ದು ಬಿದ್ದಿದೆ. ಇತ್ತೀಚೆಗಷ್ಟೇ ಬಳ್ಳಾರಿಯಲ್ಲಿ ಒಂದು ಗಲಭೆ ಪ್ರಾರಂಭ ಆಗಿ ಅದು ಮನಸ್ಸಿನಲ್ಲಿ ಮಾಸುವ ಮುನ್ನವೇ ಈಗ ಬೆಂಗಳೂರಿನಲ್ಲಿ ಮತ್ತು ಅಂಥದ್ದೇ ಒಂದು ಘಟನೆ ನಡೆದಿದೆ. ಈಗ ಬೆಂಗಳೂರಿನ ಜೆ ನಗರ ಬೂದಿ ಮುಚ್ಚಿದಂತಹ ಕೆಂಡದಂತ ಆಗಿಬಿಟ್ಟಿದೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ, ಹನುಮ ಮಾಲೆ ಹಾಕ್ತಾರೆ, ಅದರಲ್ಲಿ ಓಂ ಶಕ್ತಿ ಮಾಲೆಯನ್ನು ಕೂಡ ಹಾಕ್ತಾರೆ. ಓಂ ಶಕ್ತಿ ಮಾಲಾಧಾರಿಗಳು ಇಷ್ಟೂ ಜನ ಜೆ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅನ್ಯ ಮತದ ಕೋಮಿಯರು ಈ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಬೇಕು ಅಂತ ಮಾಡ್ತಾ ಇದ್ದಾರೆ. ತಮಟೆ ಸೌಂಡಿಗೆ ಆ ಓಂ ಶಕ್ತಿಯ ಮೆರವಣಿಗೆ ಮೂಲಕ ಹೋಗ್ತಾ ಇದ್ರೆ ಇವತ್ತು ನಮ್ಮ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ. ಇದು ಕೋಮ ಗಲಭೆ ಅಲ್ವಾ? ಇಲ್ಲಿ ಸೌಹಾರ್ದತೆ ಇದೆ, ಶಾಂತಿಯುತವಾಗಿ ನಮ್ಮನ್ನು ಇರೋದಕ್ಕೆ ಯಾಕೆ ಇವರು ಬಿಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅವನು ಯಾವನು ಈ ಹಲ್ಕ ಕೆಲಸ ಮಾಡಿದ್ದಾನೆ, ನೀಚ್ ಕೆಲಸ ಮಾಡಿದ್ದಾನೆ, ಧರ್ಮಗಳ ಮಧ್ಯೆ ದಂಗಲನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಯಾರು ಮಾಡಿದ್ದಾರೆ ಅವರನ್ನು ಹಿಡ್ಕೊಂಡು ಬನ್ನಿ. ಕುವೆಂಪು ಹೇಳಿದಾರಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಅಂತ. ಇದೇನಾ ಕುವೆಂಪು ಕಂಡಂತಹ ಕನಸು? ಇದೇನಾ ಸರ್ವಜನಾಂಗದ ಶಾಂತಿಯ ತೋಟ? ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಓಂ ಶಕ್ತಿಗೆ ಈಗ ಕಲ್ಲೇಟು ಅನ್ನುವಂಥದ್ದು ಬಿದ್ದಿದೆ. ಇತ್ತೀಚೆಗಷ್ಟೇ ಬಳ್ಳಾರಿಯಲ್ಲಿ ಒಂದು ಗಲಭೆ ಪ್ರಾರಂಭ ಆಗಿ ಅದು ಮನಸ್ಸಿನಲ್ಲಿ ಮಾಸುವ ಮುನ್ನವೇ ಈಗ ಬೆಂಗಳೂರಿನಲ್ಲಿ ಮತ್ತು ಅಂಥದ್ದೇ ಒಂದು ಘಟನೆ ನಡೆದಿದೆ. ಇದರಿಂದ ಈಗ ಬೆಂಗಳೂರಿನ ಜೆ ನಗರ ಬೂದಿ ಮುಚ್ಚಿದಂತಹ ಕೆಂಡದಂತ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ಧರ್ಮದ ದಂಗಲ್ಲ, ಅಥವಾ ಬೇಕು ಅಂತ ಈ ಘಟನೆ ಆಯಿತಾ, ಅಥವಾ ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇತ್ತಾ, ಇದಕ್ಕೆ ಯಾರಾದರೂ ಕುಮ್ಮಕ್ಕೆ ಕೊಟ್ಟಿದ್ರಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಬೇಸಿಕಲಿ ಈ ದಕ್ಷಿಣಾಯಣ ಕಳೆದು ಉತ್ತರಾಯಣ ಬರುವ ಹೊಸೊತ್ತಿಗೆ ಅನೇಕ ಜನ ಸಾತ್ವಿಕರು ಅಥವಾ ಆಸ್ತಿಕರು ಅಂತ ಏನಿಡ್ತಾರೆ ಅವರು ಕೆಲ ದೇವರ ಮಾಲೆಯನ್ನು ಧರಿಸುವುದು ಸರ್ವೇ ಸಾಮಾನ್ಯ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ, ಹನುಮ ಮಾಲೆ ಹಾಕ್ತಾರೆ, ಅದರಲ್ಲಿ ಓಂ ಶಕ್ತಿ ಮಾಲೆಯನ್ನು ಕೂಡ ಹಾಕ್ತಾರೆ. ಬೇಸಿಕಲಿ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಓಂ ಶಕ್ತಿ ಮಾಲಾಧಾರಿಗಳು. ಹಾಗೆ ಓಂ ಶಕ್ತಿ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿ ತಮ್ಮ ಆಚರಣೆಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಒಂದು ಅವಘಡ ನಿನ್ನೆ ಬೆಂಗಳೂರಿನ ಜೆ ನಗರದಲ್ಲಿ, ಅದರಲ್ಲಿಯೂ ರಾತ್ರಿ 8:00ವರೆಗೆ ನಡೆದಿದೆ. ಬೆಂಗಳೂರಿನ ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿ ತಮಟೆ ಸದ್ದಿಗೆ ನೃತ್ಯವನ್ನು ಮಾಡ್ತಾ ಮೆರವಣಿಗೆ ಮೂಲಕ ಬೀದಿಗಳಲ್ಲಿ ಹೋಗ್ತಾ ಇದ್ದರು, ಕಾಲ್ನಡಿಗೆ ಮೂಲಕ ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲಿ ನೋಡ್ತಾ ಇದ್ದ ಹಾಗೆ ಒಂದು ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಯಾಗಿಬಿಡ್ತು. ಏನು ಅಂತಂದರೆ, ಅದು ಯಾವನೋ ಒಬ್ಬ ಕಿಡಿಗೇಡಿ ಆ ಮೆರವಣಿಗೆಯನ್ನು ಹೋಗೋದು ಸಹಿಸಲಾಗದೆ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಆ ಮಾಲಾಧಾರಿಗಳ ಮೇಲೆ ಎಸೆಯೋಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಸುಮಾರು ಕಲ್ಲುಗಳು ಬಂದು ಬಿತ್ತಂತೆ. ಆ ಸುಮಾರು ಕಲ್ಲುಗಳ ಪೈಕಿ ಒಂದು ಕಲ್ಲು ಏನು ಆ ಓಂ ಶಕ್ತಿಯ ಮಾಲಾಧಾರಿಯಾದಂತಹ ಒಬ್ಬ ಸ್ತ್ರೀ, ಒಬ್ಬ ಹೆಣ್ಣಿನ ಮೇಲೆ ಬಂದು ಬಿತ್ತು. ಆಕೆ ತಲೆಗೆ ಬಲವಾದಂತಹ ಪೆಟ್ಟು ಬಿತ್ತು. ಪೆಟ್ಟು ಬಿದ್ದ ನಂತರ ತೀವ್ರವಾದಂತಹ ರಕ್ತ ಸೋರೋದಕ್ಕೆ ಪ್ರಾರಂಭ ಆಯಿತು. ಇಮ್ಮಿಡಿಯೇಟ್ಲಿ ಆಕೆಯನ್ನು ಸುತ್ತ ಇರುವಂತಹ ಒಂದು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಲಾಯಿತು. ಇದಾದ ಮೇಲೆ ಓಂ ಶಕ್ತಿ ಮಾಲಾಧಾರಿಗಳು ಇಷ್ಟೂ ಜನ ಜೆ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ನಮಗೆ ಸೆಕ್ಯೂರಿಟಿನೇ ಇಲ್ಲ, ಅನ್ಯ ಮತದ ಕೋಮಿಯರು ಈ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಬೇಕು ಅಂತ ಮಾಡ್ತಾ ಇದ್ದಾರೆ, ನಾವು ನಮ್ಮ ಸಂಪ್ರದಾಯದ ಆಚರಣೆಯನ್ನು ಮಾಡಬಾರ್ದು ಅಂತ ಪರ್ಪಸ್ಫುಲಿ ಈ ತರಹದ ಕೃತ್ಯಗಳನ್ನು, ಈ ತರಹದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿನ್ನೆ ಜೆ ನಗರದ ಪೊಲೀಸ್ ಠಾಣೆಯ ಮುಂದೆ ಧರಣಿಯನ್ನು ಕೂತರು. ಅದಾದ ಮೇಲೆ ಓಂ ಶಕ್ತಿ ಮಾಲಾಧಾರಿ ಅಧ್ಯಕ್ಷ ಆಗಿರುವಂತಹ ಶಶಿಕುಮಾರ್ ಅವರು ಕೂಡ ನಿನ್ನೆ FIR ಅನ್ನು ದಾಖಲು ಮಾಡಿದರು. ಪಕ್ಕದ ಏರಿಯಾದವರು ನಮ್ಮ ಯಾವ ಆಚರಣೆಗೂ ಕೂಡ ಸರಿಯಾಗಿ ನಮ್ಮ ಆಚರಣೆಗಳನ್ನು ಮಾಡೋಕ್ಕೆ ಬಿಡೋದಿಲ್ಲ, ಎಲ್ಲದಕ್ಕೂ ಕೂಡ ವಿರೋಧ ಮಾಡ್ತಾರೆ, ನಮ್ಮ ಆಚರಣೆಗೆ ಧಕ್ಕೆಯನ್ನು ಉಂಟು ಮಾಡ್ತಾರೆ. ನೇಮ್ ಬೋರ್ಡ್ಗಳನ್ನೇನೋ ಹಾಕಿದ್ರಂತೆ, ಆ ಬೋರ್ಡ್ಗಳನ್ನು ಕಿತ್ತಲಾಗಿದೆ, ಬ್ಯಾನರ್ಗಳನ್ನು ಕಿತ್ತಲಾಗಿದೆ, ಆಯಿತಾ. ಅದಾದ ಮೇಲೆ ಇವತ್ತು ನಾವು ಏನೋ ನಮ್ಮ ಪಾಡಿಗೆ ನಾವು ತಮಟೆ ಸೌಂಡಿಗೆ ಆ ಓಂ ಶಕ್ತಿಯ ಮೆರವಣಿಗೆ ಮೂಲಕ ಹೋಗ್ತಾ ಇದ್ದರೆ ಇವತ್ತು ನಮ್ಮ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ. ಇದು ಕೋಮ ಗಲಭೆ ಅಲ್ವಾ? ಇಲ್ಲಿ ಸೌಹಾರ್ದತೆ ಇದೆ, ಶಾಂತಿಯುತವಾಗಿ ನಮ್ಮನ್ನು ಇರೋದಕ್ಕೆ ಯಾಕೆ ಇವರು ಬಿಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇದೆಲ್ಲ ಪಕ್ಕದ ಏರಿಯಾದವರೇ ಕೈವಾಡ. ಪಕ್ಕದ ಏರಿಯಾದಲ್ಲಿ ಅನ್ಯ ಧರ್ಮೀಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋದ್ರಿಂದ ಅವರು ಪರ್ಪಸ್ಫುಲಿ ನಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಆದ್ದರಿಂದ ಪಕ್ಕಕ್ಕೆ ಏರಿಯಾಕ್ಕೂ ನಮಗೂ ಒಂದು ಕಂಪೌಂಡ್ ಕಟ್ಕೊಟ್ಬಿಡಿ ಸ್ವಾಮಿ ಅನ್ನುವಂತಹ ಮಾತನ್ನು ಓಂ ಶಕ್ತಿಯ ಮಾಲಾಧಾರಿಗಳು ನಿನ್ನೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತರು. ಅದಾದಮೇಲೆ ಬಹಳ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಪಟ್ಟಿಡಿದು ಬಿಟ್ಟಿದ್ರು ಓಂ ಶಕ್ತಿ ಮಾಲಾಧಾರಿಗಳು. ಅವನು ಯಾವನು ಈ ಹಲ್ಕ ಕೆಲಸ ಮಾಡಿದ್ದಾನೆ, ನೀಚ್ ಕೆಲಸ ಮಾಡಿದ್ದಾನೆ, ಧರ್ಮಗಳ ಮಧ್ಯೆ ದಂಗಲನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಯಾರು ಮಾಡಿದ್ದಾರೆ ಅವರನ್ನು ಹಿಡ್ಕೊಂಡು ಬನ್ನಿ. ಬಹಳ ಜೋರಾದಂಥ ನಿನ್ನೆ ಪ್ರತಿಭಟನೆ ಹೋರಾಟ. ಆ ಟೈಮಲ್ಲಿ ಪೊಲೀಸರು ಇವರೆಲ್ಲರ ಮನವೊಲಿಸೋದಕ್ಕೆ ದೊಡ್ಡ ಹರಸಾಹಸವನ್ನು ಪಡಬೇಕಾಯಿತು.
ಅದಾದಮೇಲೆ ಪೊಲೀಸರು ಲಾಸ್ಟಿಗೆ ಒಂದು ಡೈಲಾಗ್ ಹೇಳಿ ಕಳಿಸಿದ್ರು, ನೀವೇನು ಚಿಂತೆ ಮಾಡಬೇಡಿ, ಈ ಕೆಲಸ ಯಾರೇ ಮಾಡಿದರೂ ಕೂಡ ನಾವು ಎಂಕ್ವೈರಿ ಮಾಡಿ ತನಿಖೆ ಮಾಡಿ ಅವನನ್ನು ಹಿಡಿದು ನಿಮಗೆ ಒಪ್ಪಿಸ್ತೀವಿ, ಕಾನೂನಿಗೆ ಒಪ್ಪಿಸ್ತೀವಿ, ಅವನನ್ನು ಹಿಡಿತೀವಿ, ಅವನಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಸಮಜಾಯಿಸಿ ಕೊಟ್ಟ ಮೇಲೆ ಜನ ಆಗ ತಣ್ಣಗಾದರು, ಶಾಂತರಾದರು. ಇನ್ನು ಅದೇ ಟೈಮಲ್ಲಿ ಆ ಏರಿಯಾಗೆ ಸಂಬಂಧಪಟ್ಟಂತಹ ಪಿ ಸಿ ಮೋಹನ್, ಸಂಸದ ಪಿ ಸಿ ಮೋಹನ್ ಅವರು ಕೂಡ ಸ್ಟೇಷನ್ನಿಗೆ ಬಂದು, ಏನ್ರಿ ಓಂ ಶಕ್ತಿ ಮಾಲಾಧಾರಿಗಳು ರಸ್ತೆಗಿಳಿಬಾರ್ದ, ಮೆರವಣಿಗೆ ಮಾಡಬಾರ್ದ, ತೇರು ತಗೊಂಡು ಬೀದಿಗೆ ಬರಬಾರ್ದ, ರಥೋತ್ಸವಗಳನ್ನು ಮಾಡಬಾರ್ದ, ಉತ್ಸವಗಳನ್ನು ಮಾಡ್ಕೋಬಾರ್ದ, ಅಂಥವ್ರಿಗೆ ನೀವೇನ್ರಿ ಪ್ರೊಟೆಕ್ಷನ್ ಕೊಡ್ತೀರಿ? ಅವ್ನು ಯಾವನೋ ಬಂದು ಕಲ್ಲೊಗೆದು ಹೋಗ್ತಾನೆ ಅಂತಂದರೆ ಹೆಂಗ್ರಿ? ಪೊಲೀಸರು ಏನಕ್ಕೆ ಇದ್ದೀರಾ? ಪೊಲೀಸರು ಪ್ರೊಟೆಕ್ಷನ್ ಕೊಡಲ್ವೇನ್ರಿ? ಏನ್ರಿ ಅನ್ಯಧರ್ಮೀಯರ ಅಟ್ಟಹಾಸ ಈ ಪರಿ ಆಗಿಬಿಟ್ಟಿದೆ, ಆ ಪರಿ ಆಗಿಬಿಟ್ಟಿದೆ ಅಂತೆಲ್ಲ ಒಂದು ಸ್ವಲ್ಪ ಈ ಓಂ ಶಕ್ತಿ ಮಾಲಾಧಾರಿಗಳಿಗೆ ಸಾಥ್ ಕೊಟ್ಟು ಹೋದರಂತೆ ಪಿ ಸಿ ಮೋಹನ್. ಬಟ್ ವಾಟ್ ಎವರ್ ಪಿ ಸಿ ಮೋಹನ್ರಿಗೂ ಕೂಡ ಅಷ್ಟೇ ಸಮಜಾಯಿಸಿ ಮಾಡಿ, ಇಲ್ಲ ಸರ್ ನಾವು ಯಾರು ಈ ಅಪರಾಧವನ್ನು ಮಾಡಿದ್ದಾರೆ ಅವನನ್ನು ಬಿಡಲ್ಲ, ನಾವು ಅವನು ಹಿಡಿತೀವಿ ಅಂತ ಹೇಳಿ ಕಳಿಸಿದಾರಂತೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿ ಯತೀಶ್ ಕೂಡ ಹೇಳಿದರು, ಏನು ಪರ್ಪಸ್ಫುಲಿ ಮಾಡಿದಾರೋ ಅಥವಾ ಅಚಾನಕ್ ಆಗಿದೆನೋ ಏನಾಗಿದೆ ಗೊತ್ತಿಲ್ಲ, ಬಟ್ ಯಾರು ಮಾಡಿದ್ದಾರೆ ಅವರನ್ನು ಹಿಡಿತೀವಿ, ಕಾನೂನಿಗೆ ಒಪ್ಪಿಸ್ತೀವಿ. ಆದರೆ ಉದ್ದೇಶಗಳು ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ, ಉದ್ದೇಶವು ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಏನು ಮತ್ತೆ ರಿಯೋಟ್ಗಳಾಗಬೇಕಾ, ರಿಲಿಜಿಯಸ್ ರಿಯೋಟ್ಗಳಾಗಬೇಕಾ? ಆ ಥರದ ಉದ್ದೇಶ ಏನಾದರೂ ಈಗ ಅಡಕವಾಗಿದೆಯಾ? ಬಳ್ಳಾರಿಯಲ್ಲಿ ಇಂತಹದ್ದೇ ಒಂದು ಘಟನೆಯಿಂದ ಆಫ್ಟರ್ ಆಲ್ ಒಂದು ಬ್ಯಾನರ್ಗೋಸ್ಕರ ಒಬ್ಬ ವ್ಯಕ್ತಿ ಸಾವನ್ನಪ್ಪ, ತನ್ನ ಜೀವವನ್ನೇ ಕಳ್ಕಂಡ, ದೊಡ್ಡ ಪ್ರಮಾಣದ ದಂಗಲ್ ಅನ್ನುವಂಥದ್ದಾಯಿತು. ಇವತ್ತು ಅದು ಯಾವ ಹಂತಕ್ಕೆ ಬಂದು ಕೂತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಹಿಂದೆ ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿಯಲ್ಲೂ ಕೂಡ ಧರ್ಮಗಳ ನಡುವೆ ಸಂಘರ್ಷ ಅನ್ನುವಂಥದ್ದು ನಡೆದು ಅನೇಕ ಅಮಾಯಕರಿಗೆ ಹಾನಿ ಆಯಿತು, ಅನೇಕ ಅಮಾಯಕರ ಪ್ರಾಪರ್ಟಿಗಳು ಹಾನಿಗೊಳಗಾಯಿತು. ಆ ಲಾಸ್ಗಳನ್ನು ಕಟ್ಟಿಕೊಡುವಂಥವ್ರು ಯಾರು? ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಸೃಷ್ಟಿ ಮಾಡುವಂಥವ್ರು ಯಾರು? ಧರ್ಮದ ಹೆಸರನ್ನು ಮುಂದಿಟ್ಟುಕೊಂಡು. ಇದಕ್ಕೆಲ್ಲ ಪೊಲೀಸರು ಯಾವಾಗ ಕಡಿವಾಣ ಹಾಕ್ತಾರೆ? ಇಂಥ ಕಿಡಿಗೇಡಿಗಳನ್ನೆಲ್ಲ ಹಿಡಿದು ಯಾವಾಗ ಒಳಗಡೆ ಹಾಕ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ನೋಡಿ, ಯಾವುದಾದ್ರೂ ವಿಚಾರಕ್ಕೆ ನಾವು ಸುಮ್ಮನೆ ಆಗಿಬಿಡ್ಬೋದು, ಆದರೆ ಧರ್ಮದ ವಿಚಾರದಲ್ಲಿ ಒಂದು ಸಣ್ಣ ಕಿಡಿ ಹತ್ತಿದರೂ ಕೂಡ ನಮ್ಮ ದೇಶದಲ್ಲಿ ಜ್ವಾಲಾಮುಖಿಯಾಗಿ ಅದು ಉರಿಯುತ್ತೆ, ಅದು ವಿರೋಧಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಬಹಳ 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 ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಬೇಕು ಅಂತ ಈ ಥರದ ಕೃತ್ಯಗಳನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪ್ರಜೆಯಲ್ಲಿ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯಲ್ಲೂ ಕೂಡ ಕಾಡುತ್ತೆ. ಏನು ಮಾಡಿದ್ರು ಈ ಓಂ ಶಕ್ತಿಯ ಮಾಲಾಧಾರಿಗಳು? ಆ ಕಲ್ಲು ಎಸೆದವನಿಗೆ ಅಥವಾ ಅವನ ಸಮುದಾಯಕ್ಕೆ ಪರ್ಪಸ್ಫುಲಿ ಏನಾದರೂ ಮಾಡಿದ್ದರೆ ಹೇಳ್ತಾ ಇರೋದು ನಾನು, ಏನು ಮಾಡಿದ್ರು? ಅವ್ರ ಪಾಡಿಗೆ ಅವ್ರ ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಆಚರಣೆಗೆ ಏನಾದರೂ ಭಂಗ ಮಾಡಿದ್ರಾ? ಅಥವಾ ಅವರು ಅಂದರೆ ಯಾರು ಓಂ ಶಕ್ತಿ ಮಾಲಾಧಾರಿಗಳಿದ್ದಾರೆ ಅವರ ಮೆರವಣಿಗೆಯಿಂದ, ಅವರ ಉತ್ಸವಗಳಿಂದ, ಅವರ ಆಚರಣೆಗಳಿಂದ ಏನು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿತ್ತಾ? ಯಾರಿಗಾದರೂ ಏನಾದರೂ ಬೇಜಾರಾಗಿತ್ತಾ? ಧಕ್ಕೆ ಉಂಟಾಗಿತ್ತಾ? ತೊಂದರೆ ಆಗಿತ್ತಾ? ಇಂತಹ ಹೊಲಸು ಕೆಲಸವನ್ನು ಯಾಕೆ ಮಾಡ್ತೀರಿ? ಕಲ್ಲು ಎಸೆಯೋದು, ಅದು ಎಸೆಯೋದು, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರಿತೀವಲ್ಲ ನಾವು ಇದನ್ನು, ಭಾರತವನ್ನು, ಅದರಲ್ಲೂ ನಮ್ಮ ಕರ್ನಾಟಕವನ್ನು. ಕುವೆಂಪು ಹೇಳಿದಾರಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಅಂತ. ಇದೇನಾ ಕುವೆಂಪು ಕಂಡಂತಹ ಕನಸು? ಇದೇನಾ ಸರ್ವಜನಾಂಗದ ಶಾಂತಿಯ ತೋಟ? ಏನಾಗ್ತಾ ಇದೆ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ? ನೋ, ಹೀಗಾಗಬಾರದು. ವಿಶ್ವಮಾನವ ಅಂತ ಅನಿಸಿಕೊಳ್ಳುವಂತಹ ಕುವೆಂಪುರವರ ವಾಕ್ಯ ಸತ್ಯ ಆಗಬೇಕು ಅಂತಂದರೆ, ನಿಜವಾಗಲೂ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಂದರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಈ ತರಹದ ಕಿಡಿಗೇಡಿಗಳನ್ನು ಒದ್ದು ಒಳಗೆ ಹಾಕಬೇಕು, ಅವರ ಮೇಲೆ ಕಠಿಣ ಕ್ರಮವನ್ನು ಕೈ ತೆಗೆದುಕೊಳ್ಳಬೇಕು. ಪೊಲೀಸರು ಕೇವಲ ಮಾತು ಕೊಡೋದಷ್ಟೇ ಅಲ್ಲ, ಈಗ ಮಾತು ಕೊಟ್ಟಿದ್ದಾರೆ, ಅವನು ಯಾವನು ಕಲ್ಲು ಹೊಡೆದಿದ್ದಾನೆ ಅವನಿಗೆ ಹಿಡಿತೀವಿ ಅಂತ. ಎಷ್ಟರ ಮಟ್ಟಿಗೆ ಹಿಡಿತಾರೆ, ಅವನು ಯಾಕೆ ಹೋಗೋದಾ, ಅವನ ಇಂಟೆನ್ಷನ್ ಏನು, ಅಥವಾ ಅವನ ಕೈಯಲ್ಲಿ ಯಾರಾದರೂ ಒಗ್ಸಿದ್ರಾ, ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ದಿನಗಳಲ್ಲಿ ಉತ್ತರ ಬರಬೇಕಾಗಿದೆ. ಅದಕ್ಕಾಗಿ ನಾವು ಮತ್ತು ನೀವು ಕಾಯಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.